गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ಯೆ ಸಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ಡಿಸೆಂಬರ್ ಮೊದಲನೇ ವಾರ 1ರಿಂದ 7ನೇ ತಾರೀಕುವರೆಗೂ ಮುಂದಿನ ರಾಶಿ ತಿಳಿದುಕೊಳ್ಳುವಂತಹದ್ದು 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಗ್ರಹಸ್ಥಿತಿಗಳನ್ನು ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ನಿಮಗೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ. ಇನ್ನು ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಸದ್ಯ ಕರ್ಕಾಟಕ ರಾಶಿಯಲ್ಲಿದ್ದಾರೆ. 5ರ ನಂತರ ಮಿಥುನ ರಾಶಿಗೆ ಹೋಗುವಂಥವರಾಗ್ತಾರೆ. ಇನ್ನು ಬುಧ ತುಲಾ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿಯಲ್ಲಿ ಕುಜ, ರವಿ, ಶುಕ್ರ ಈ 3 ಗ್ರಹಗಳು ಇರೋದರಿಂದ ಈ ಒಂದು ಗ್ರಹ ಸ್ಥಿತಿಗಳ ಚಲನವಲನ ಮುಖಾಂತರ ಭವಿಷ್ಯ ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ ಈ ವಾರ ತುಂಬ ಯೋಗಕರವಾಗಿ ಮತ್ತು ನಿಮಗೆ ಒಂದು ರೀತಿಯಲ್ಲಿ ಲಾಟ್ರಿ ಹೊಡೆದ ರೀತಿಯಲ್ಲಿ ಇರುತ್ತೆ. ರಾಜಯೋಗ ಅಂತಲೂ ಕರಿಬೋದು. ಸೊ ಆ ರೀತಿಯಲ್ಲಿ ಕೆಲವೊಂದಿಷ್ಟು ಭಾಗ್ಯಗಳು ಈ ಡಿಸೆಂಬರ್ ಮೊದಲನೇ ವಾರ ನಿಮಗೆ ಸಿಗುವಂತಾಗುತ್ತೆ. ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂತಹ ಅಡ್ಡಿ ಆತಂಕಗಳು ದೂರವಾಗುತ್ತೆ. ಮತ್ತು ಮದುವೆಗೆ ಇರತಕ್ಕಂತಹ ಕೆಲವು ವಿಘ್ನಗಳು ನಿವಾರಣೆ ಆಗುತ್ತೆ. ಮತ್ತು ನಿಮ್ಮ ಒಂದು ಸಂಬಂಧಗಳು, ಅದು ಗಂಡ ಹೆಂಡತಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಅಣ್ಣ ತಂಗಿ ಅಕ್ಕ ತಮ್ಮ ಯಾವ ರೀತಿಯಲ್ಲಾದರೂ ಸಂಬಂಧಗಳಾಗಿರ್ಬೋದು, ಅದೆಲ್ಲವೂ ಅನ್ಯೋನ್ಯತೆಯಿಂದ ಮುಂದಿನ ದಿನಗಳಲ್ಲಿ ಕೂಡಿಕೊಂಡು ಹೋಗುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ಕೆಲಸಗಳು ತುಂಬ ಸುಲಭವಾಗಿ ಈ ವಾರ ಪ್ರಾರಂಭಗೊಂಡು ಅಂತ್ಯವೂ ಕೂಡ ಅಷ್ಟೇ ಸುಲಭವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮನ್ನು ನಂಬಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಒಳ್ಳೆಯ ಲಾಭಗಳು ಬರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಂಭರಾಶಿಯರು ಯಾರೆಲ್ಲ ಶೇರ್ ಮಾರ್ಕೆಟು ಅಥವಾ ಈ ಒಂದು ಚೀಟ್ಸ್ ಫಂಡ್ಸ್ ಅಂತೀವಲ್ಲ, ಅಲ್ಲಲ್ಲಿ ಯಾವುದಾದ್ರು ಶ್ರೀರಾಮ್ ಚೀಟ್ಸು ಅಥವಾ ಮತ್ತೊಂದು ಮಾರ್ಗದರ್ಶಿ ಚೀಟ್ಸು, ಈ ರೀತಿ ಕೆಲವೊಂದು ಚೀಟ್ಸ್ ಫಂಡ್ಸ್ನಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಲು ಇಚ್ಛೆ ಪಡ್ತೀರಾ, ಅದರಿಂದ ಒಂದಿಷ್ಟು ಲಾಭಿನ ಅಂಶ ತೆಗೆದುಕೊಳ್ಳುವಂಥದ್ದಾಗಿರುತ್ತೆ. ಇನ್ನು ಎಲ್ಲ ಶೇರ್ ಮಾರ್ಕೆಟಲ್ಲಿ ಯಾರಾದರೂ ಇದ್ದರೆ ಅವರಿಗೂ ಕೂಡ ಈ ವಾರ ಈ ಒಂದು ಮಾರ್ಕೆಟ್ನಿಂದ ನಿಮಗೆ ಲಾಭ ಸಿಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಾರದಲ್ಲಿ ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಒಂದಿಷ್ಟು ಆರ್ಥಿಕ ಶಕ್ತಿ ವೃದ್ಧಿ ಆಗುವಂಥದ್ದಾಗ್ಬೋದು, ಅಥವಾ ಡಬಲ್ ಆಗುವಂಥದ್ದಾಗ್ಬೋದು, ಅಥವಾ ಭವಿಷ್ಯತ್ ಕಾಲದಲ್ಲಿ ಇನ್ನೂ ಹೆಚ್ಚಿನ ಒಂದು ಆರ್ಥಿಕ ಶಕ್ತಿಯನ್ನು ಕೊಡುವಂಥದ್ದಾದರೂ ಆಗ್ಬೋದು. ಈ ರೀತಿಯಲ್ಲಿ ಆರ್ಥಿಕವಾಗಿ ಬಲಿಷ್ಠ ಹೇಗೆ ಆಗಬೇಕೆಂಬುದನ್ನು ಈ ವಾರ ನೀವು ಕಲಿಯುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು ನಿವಾರಣೆ ಮಾಡಿಕೊಳ್ತೀರಾ. ಕೆಲವು ಹಿರಿಯ ಗುರು ಸದಸ್ಯರ ಮಾರ್ಗದರ್ಶನದೊಂದಿಗೆ ಮುಂದೆ ಹೇಗೆಲ್ಲ ಇರಬೇಕೆಂಬುದನ್ನು ಈ ವಾರ ಕಲಿತು ಮಾಡುವಂಥದ್ದಾಗಿರುತ್ತೆ. ಇನ್ನು ಪಾಸಿಟಿವ್ ಆಗಿ ನೋಡೋದಾದರೆ ಈ ವಾರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಕೌಟುಂಬಿಕವಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥದ್ದಾಗಿರುತ್ತೆ ಈ ವಾರ ಅಂತಲೇ ಹೇಳ್ಬೋದು. ನಿನ್ನ ನಕಾರಾತ್ಮಕ ಅಂದರೆ ನೆಗೆಟಿವ್ ಅಂಶಕ್ಕೆ ಬರೋದಾದರೆ ಖರ್ಚುಗಳು ಅಧಿಕವಾಗಿರುತ್ತೆ ಮತ್ತು ವೃಥಾ ತಿರುಗಾಟ, ಇವೆರಡು ಮಾತ್ರ ನಿಮಗೆ ಈ ವಾರ ತುಂಬ ಬಲವಾಗಿ ಕಾಣುವಂಥದ್ದಾಗುತ್ತೆ. ವೃಥಾ ತಿರುಗಾಟ, ಸುಮ್ಮನೆ ತಿರುಗ್ತೀರ, ಆ ಕಡೆ ಹತ್ರ ಈ ಕಡೆ, ಈ ಕಡೆ ಹತ್ರ ಆಗುತ್ತೆ. ಅದರಿಂದ ನಯ ಪೈಸೆ ಉಪಯೋಗ ಇರೋದಿಲ್ಲ, ಆದರೆ ತಿರುಗ್ತಾನೆ ಇರಬೇಕಾಗುತ್ತೆ. ಇದಕ್ಕೆಲ್ಲ ಕಾರಣ ಶನಿ. ಶನಿ ಕೊನೆ ಹಂತದಲ್ಲಿರೋದ್ರಿಂದ ತಿರುಗಾಟಕ್ಕೆ ಫುಲ್ ಸ್ಟಾಪೇ ಇರೋದಿಲ್ಲ, ಸುಮ್ಮನೆ ತಿರುಗಾಡೋದು. ಅದೇ ರೀತಿ ಅಧಿಕವಾದ ಖರ್ಚುಗಳು, ಆ ತಿರುಗಾಟಕ್ಕೆ ಸುಮ್ಮನೆ ಆಗುತ್ತಾ, ಅಲ್ಲೇ ಮತ್ತೆ ಜ್ಯೂಸು ಅದು ಇದು ಅಂತ ನಿಮ್ಮ ವೈಯಕ್ತಿಕ ಬದುಕಿಗೆ ಖರ್ಚುಗಳು ಹೇಗಿರುತ್ತೋ ಆ ರೀತಿಯಲ್ಲಿ ವೃಥಾ ಖರ್ಚುಗಳು ಬರುವಂಥದ್ದಾಗಿರುತ್ತೆ ಈ ವಾರ ಅಂತ ಹೇಳ್ಬೋದು. ಇನ್ನು ಇವೆರಡು ಬಿಟ್ಟರೆ ಉಳಿದ ಎಲ್ಲವೂ ಚೆನ್ನಾಗಿರುತ್ತೆ. ಈ ವಾರ ತುಂಬ ಒಳ್ಳೆಯ ಯೋಗಗಳು ಕೂಡ ಕೂಡಿ ಬರ್ತಾ ಇರೋದು. ಅದರ ರೀತಿ ರಾಜಯೋಗ, ಪದ್ಮಯೋಗ, ಏನು ಯೋಗ ಇದೆ ಅದೆಲ್ಲವೂ ಈ ವಾರ ನಿಮಗೆ ಯಥೇಚ್ಛವಾಗಿ ಒಂದು ರೀತಿ ಸಂಪಾದನೆ ಹೇಗೆ ಮಾಡ್ಕೋಬೇಕು, ನಾನು ಒಂದು ರೀತಿಯಲ್ಲಿ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಚಿಂತನೆಗೆ ಈ ಒಂದು ವಾರ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಗುರುರಾಯರು ಇನ್ನೂ ಹೆಚ್ಚಿನ ಆಯುರಾರೋಗ್ಯ, ಭಾಗ್ಯ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಇರತಕ್ಕಂಥ ಅಡ್ಡಿ ಆತಂಕ ಅದೆಲ್ಲವನ್ನ ದೂರ ಮಾಡಿ ಯಶಸ್ವಿ ಆಗುವಂಥ ಶಕ್ತಿ
ತುಂಬಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಆದಷ್ಟು ಶನಿ ಮಹಾರಾಜರ ಕಥೆಯನ್ನು ಓದಿ ಅಷ್ಟೋತ್ತರ ಸ್ತೋತ್ರ ಪಠಣೆ ಮಾಡಿ ಅನ್ನದಾನ ಮಾಡಿ ಹಾಗೂ ಶನಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸೇವೆಯನ್ನು ಮಾಡಿಸಿ, ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳೋದು. ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.